ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮನೋಜ್ ಫ್ರಮ್ ಟೆಕ್ ಇನ್ಫೋ ಕನ್ನಡ. ಇವತ್ತಿನ ಒಂದು ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ನಿಮಗೊಂದು ಸೆಲ್ಫಿ ಸ್ಟ್ಯಾಂಡ್ ಪ್ಲಸ್ ಮತ್ತು ಟ್ರೈಪಾಡ್ನ ನಾನು ಅನ್ಬಾಕ್ಸ್ ಮಾಡ್ತಾಯಿನಿ. ಎರಡು ಒಂದೇ, ಬಟ್ ಫಂಕ್ಷನ್ಸ್ಗಳು ಎರಡು ಇರುವಂಥದ್ದು. ಸೊ ಏನಿದೆ ಆ ಸೆಲ್ಫಿ ಸ್ಟಿಕ್ನ ಅನ್ಬಾಕ್ಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಾ ಇರಬಹುದು, ಈ ಪ್ಯಾಕೇಜ್ನ ನೀವು ಒಂದು ಮೀಶೋ ಪ್ಯಾಕಿಂಗ್ ಅಂತಲೇ ಹೇಳ್ತೀರಾ. ನೋಡಿದ ತಕ್ಷಣ ಹೇಳ್ತೀರಾ ಇದು ಮೀಶೋ ಪ್ಯಾಕಿಂಗ್ ಅಂತ. ಸೊ ಆ ರೀತಿಯಾಗಿರುವಂತಹ ಮೀಶೋ ಪ್ಯಾಕಿಂಗ್ ಇದು. ಸೊ ಇದನ್ನು ನೀವು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಈ ಕವರ್ ಏನಿದೆ, ಈ ಕವರ್ ಓಪನ್ ನಿಮಗೆ ಬಾಕ್ಸ್ ಇದೆ. ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಮಗೊಂದು ಟ್ರೈಪಾಡ್ ಸಿಗುವಂಥದ್ದು. ಸೊ ಆ ಟ್ರೈಪಾಡ್ ಬಗ್ಗೆ ನಾವೀಗ ಮಾತಾಡೋದಾದರೆ, ಸೊ ಇದು ನಾವೀಗ ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು, ಇದು ಟ್ರೈಪಾಡು. ಸೊ ಈ ರೀತಿಯಾಗಿರುವಂತಹ ಟ್ರೈಪಾಡು. ಓಕೆ, ಈ ಟ್ರೈಪಾಡ್ನ ಫಂಕ್ಷನ್ ಬಗ್ಗೆ ಮಾತಾಡಿದ್ರೆ ನಿಮಗೊಂದು ಸೆಲ್ಫಿ ಸ್ಟಿಕ್ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡಬಹುದು. ಮತ್ತು ಅದ್ರ ಜೊತೆಗೆ ನೀವೊಂದು ಮೊಬೈಲ್ಸ್ ಟ್ರೈಪಾಡ್ ರೀತಿಯಾಗಿ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ಓಕೆನಾ, ಇದು ನಿಮಗೆ ಎರಡು ರೀತಿಯಾಗಿರುವಂತಹ ಫಂಕ್ಷನ್ಗಳು ಇದರಲ್ಲಿ ಇರುವಂಥದ್ದು. ಇದು ಬ್ಲೂಟೂತ್ ರಿಮೋಟೇಬಲ್. ನಿಮಗೆ ಏನಿದೆ ಈ ಬ್ಲೂಟೂತ್ ರಿಮೋಟೇಬಲು, ಸೊ ಇದು ನೀವೊಂದು 10 ರೇಂಜ್ ಅಂದರೆ 10 ಮೀಟರ್ ರೇಂಜ್ ಮೀನ್ಸ್ 10 ಮೀಟರ್ ರೇಂಜ್ವರೆಗೂ ನೀವು ಇದು ಕನೆಕ್ಟೇಬಲ್ ಇದು ಇರುವಂಥದ್ದು. ಆ 10 ರೇಂಜ್ ಮುಂದೆ ಹೋದರೆ ಈ ಬ್ಲೂಟೂತ್ ಡಿವೈಸ್ ಏನಿದೆ, ಈ ಬ್ಲೂಟೂತು ಏನು ಮೊಬೈಲಿಗೆ ಕನೆಕ್ಟ್ ಆಗಿರುತ್ತಲ್ಲ, ಸೊ ಇದು ನಿಮಗೆ ಡಿಟೆಕ್ಟ್ ಆಗಬಲ್ಲ. ಓಕೆನಾ, ಅಂದರೆ ಕನೆಕ್ಷನ್ ಇರಲ್ಲ. ಓಕೆ, ಇದೇನಿದೆ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕೂಡ ನಿಮ್ಮ ಪಾಕೆಟ್ ಒಳಗೆ ನೀವು ಇಟ್ಕೊಬಹುದು. ಈ ಪಾಕೆಟ್ ಒಳಗೆ ಇಟ್ಕೊತಿರಲ್ಲ, ಇದು ಈ ಸುತ್ತಳ ನೋಡ್ತಾ ಇರೋದು ಈ ಇಷ್ಟು ಏನಿದೆ 18ರಿಂದ 22 ಸೆಂಟಿಮೀಟರ್ ಅಷ್ಟು ಉದ್ದ ಇದು ಇರುವಂಥದ್ದು. ಅಂದರೆ ನೀವು ನಿಮ್ಮ ಮಾಡೆಲ್ಗೆ ತಕ್ಕಂತೆ ಇದು ಆಗಿರುತ್ತೆ. ಸೊ ಇದೊಂದು 22 ಸೆಂಟಿಮೀಟರ್ 28 ಸೆಂಟಿಮೀಟರ್ ರೇಂಜಲ್ಲಿ ಇರುವಂಥದ್ದು ಇದು. ಈ ಇದಕ್ಕೆ ಏನಿದೆ, ಈ ಟ್ರೈಪಾಡಿಗೆ ಮೆಟೀರಿಯಲ್ ಏನು ಯೂಸ್ ಮಾಡಿದಾರಲ್ಲ, ಇದೊಂದು ಸ್ಟೈನ್ಲೆಸ್ ಸ್ಟೀಲ್ ಜೊತೆಗೆ ಅಲ್ಯೂಮಿನಿಯಂ ಓಲೈ ಪ್ಲಸ್ ನಿಮಗೊಂದು ABS ಪ್ಲಾಸ್ಟಿಕ್ ನಿಮಗೆ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈ ಏನಿದೆ ಈ ಟ್ರೈಪಾಡ್ನ ರೆಡಿ ಮಾಡಿದ್ದಕ್ಕೆ. ಈ ವೆಯ್ಟ್ ಏನಿದೆ, ಈ ಟ್ರೈಪಾಡ್ ನಿಮಗೆ ಲೈಟ್ ವೆಯ್ಟ್ ಇರುವಂಥದ್ದು, ನಿಮಗೆ ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ನಾನು ಇನ್ನು ಬುಕ್ ಮಾಡೋಕ್ಕಿಂತ ಮುಂಚೆ ಇದು ತುಂಬ ವೆಯ್ಟ್ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ಅದು ವೆಯ್ಟ್ ಇಲ್ಲ. ಇದು 130ರಿಂದ 200 ಗ್ರಾಮಷ್ಟು ವೆಯ್ಟ್ ಇರುವಂಥದ್ದು ಇದು. ಓಕೆನಾ, ಇದು ಎಕ್ಸ್ಟೆಂಡೆಡ್ ಮಾಡೆಲ್ ಏನಿದೆ, ಒಂದು 70ರಿಂದ 100 ಸೆಂಟಿಮೀಟರ್ವರೆಗೂ ಇದು ಎಕ್ಸ್ಟೆಂಡ್ ಆಗುವಂಥದ್ದು ಈ ರೀತಿಯಾಗಿ. ಅಂದರೆ ಎಕ್ಸ್ಟೆಂಡ್ ಅಂದರೆ ಇದು 70 ಆಗಿರ್ಬೋದು, 100 ಆಗಿರ್ಬೋದು, ಡಿಪೆಂಡ್ ಆನ್ ನಿಮ್ಮ ಮಾಡೆಲ್ಗೆ ತಕ್ಕಂತೆ ಇದು ಡಿಪೆಂಡ್ ಆಗುತ್ತೆ. ಓಕೆನಾ, ಇದು ಒಂದು 100 70 ಇರಬಹುದು. ಓಕೆನಾ, ಹೇಳ್ದಂಗೆ ಈ ಬ್ಲೂಟೂತ್ ರಿಮೋಟ್ ಬಗ್ಗೆ ಮಾತಾಡಿದ್ರೆ ನಿಮಗೊಂದು ರೇಂಜ್ 10 ಮೀಟರ್ ರೇಂಜ್ವರೆಗೂ ಇದು ಇರುವಂಥದ್ದು. ಏನಿದೆ ಈ ರಿಮೋಟಲ್ಲಿ ಬ್ಯಾಟ್ರಿನ ಯೂಸ್ ಮಾಡಿರೋ ಒಂದು ಬ್ಯಾಟ್ರಿ ಇರುತ್ತಲ್ಲ, ಆ ಬ್ಯಾಟ್ರಿನ ಯೂಸ್ ಮಾಡಿರೋದು CR1632. ಇಲ್ಲಾಂದರೆ ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹೇಳ್ತಾ ಇದ್ದೀನಿ, CR2032 ಆ ಬ್ಯಾಟ್ರಿನ ಅವರು ಯೂಸ್ ಮಾಡಿರಬಹುದು. ಇದು ಒಂದು ಕಾಯಿನ್ ರೀತಿಯಾಗಿ ಇರುವಂಥದ್ದು. ಇದನ್ನು ನೀವು ರೀಪ್ಲೇಸಬಲ್ ಮಾಡ್ಬೋದು. ಅಂದರೆ ಏನಾದರೂ ಚಾರ್ಜ್ 90 ಡೇಸ್ ಒಳಗೆ ಖಾಲಿ ಆದರೆ ನೀವು ಒಂದು ಹೊಸ ಬ್ಯಾಟ್ರಿನ ನೀವು ಕಾಯಿನ್ ಬ್ಯಾಟ್ರಿನ ನೀವು ತಂದಿದ್ದು ಫಿಕ್ಸ್ ಮಾಡ್ಕೊಂಡು ನೀವು ಟ್ರೈಪಾಡ್ ಒಳಗೆ ಯೂಸ್ ಮಾಡಬಹುದು. ಓಕೆ, ಇವ್ರು ಹೇಳೋ ಪ್ರಕಾರ ಈ ಬ್ಲೂಟೂತ್ ಡಿವೈಸ್ನ ವರ್ಕಿಂಗ್ ಟೈಮ್ ಬಂದ್ಬಿಟ್ಟು 30ರಿಂದ 50 ಅವರ್ವರೆಗೂ ಕಂಟಿನ್ಯೂಸ್ ಆಗಿ ಇದು ವರ್ಕ್ ಆಗುತ್ತಂತೆ. ಸೊ ಇದನ್ನು ಗೊತ್ತಿಲ್ಲ, ಬೆಂಕಿ ಅಂತಲೇ ಹೇಳ್ತೀನಿ, ಬಟ್ ಇದನ್ನು ಟ್ರೈ ಮಾಡಿ ನೋಡಬೇಕು. ಓಕೆ, ಈ ಬ್ಲೂಟೂತ್ ಡಿವೈಸ್ ಏನಿದೆ ಪೇಯ್ಡ್ ಮಾಡೋದು ಒಂದು ಸಿಂಗಲ್ ಡಿವೈಸ್ಗೆ ಮಾತ್ರ. ಈಗ ನೀವೊಂದು ಡಿವೈಸ್ನ ಕನೆಕ್ಟ್ನ ಮಾಡಿದ್ದೀರಾ ಅಂದರೆ ಇದು ಸಿಂಗಲ್ ಡಿವೈಸ್ ಮಾತ್ರ ನಿಮಗೆ ಕನೆಕ್ಷನ್ ಆಗುವಂಥದ್ದು. ಯಾವುದೇ ರೀತಿಯ ಡಬಲ್ ಡಿವೈಸ್ನ ನೀವು ಇದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಜೊತೆಗೆ ನೀವು ಇದು ಕನೆಕ್ಟ್ ಮಾಡಬೇಕಂದ್ರೆ ನೀವು ಆ್ಯಪ್ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋ ಅಗತ್ಯವಿಲ್ಲ. ಸೊ ಯಾಕಂದರೆ ಇದು ಡೈರೆಕ್ಟಾಗಿ ನಿಮ್ಮ ಬ್ಲೂಟೂತ್ ಆಪ್ಷನ್ಗೆ ಇದು ಕನೆಕ್ಟ್ ಆಗುವಂಥದ್ದು ಡೈರೆಕ್ಟಾಗಿ. ಇದು ಏನಿದೆ ರೊಟೇಷನ್ ಏನಿದೆ ನಿಮಗೆ 270 ಡಿಗ್ರಿಯಿಂದ 360 ಡಿಗ್ರಿವರೆಗೂ ನಿಮಗೆ ರೊಟೇಟ್ ಆಗುವಂಥದ್ದು. ಸೊ ನೋಡ್ತಾ ಇರ್ಬೋದು, ಇದು 270 ಡಿಗ್ರಿಯಿಂದ ನಿಮಗೆ 360 ಡಿಗ್ರಿವರೆಗೂ ನಿಮಗೆ ರೊಟೇಷನ್ ನಿಮಗೆ ಆಗುತ್ತೆ. ಓಕೆನಾ, ಈ ಟ್ರೈಪಾಡಲ್ಲಿ ಈ ಮೌಂಟ್ ಏನಿದೆ ನೀವು ನೋಡ್ತಿರ್ಬೋದು, ಈ ಮೌಂಟ್ ಏನಿದೆ ನಿಮಗೆ ಸ್ಪ್ರಿಂಗ್ ಕ್ಲ್ಯಾಂಪ್ನ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಈ ಸ್ಪ್ರಿಂಗ್ ಕ್ಲ್ಯಾಂಪ್ ಜೊತೆಗೆ ನಿಮಗೊಂದು ಆ್ಯಂಟಿ ಸ್ಲಿಪ್ ಗ್ರಿಪ್ನ ಅವ್ರಿಗೆ ಕೊಟ್ಟಿದ್ದಾರೆ. ಇದು ನೋಡ್ತಿರ್ಬೋದು, ಇದಕ್ಕೆ ನಾವು ಆ್ಯಂಟಿ ಸ್ಲಿಪ್ ಗ್ರಿಪ್ ಅಂತ ಹೇಳ್ತೀವಿ. ಇದು ನಾವು ಸ್ಪ್ರಿಂಗ್. ಓಕೆನಾ, ಈ ಸ್ಪ್ರಿಂಗ್ನ ಅವ್ರು ಕೊಟ್ಟಿರೋದು ನಿಮ್ಮ ಮೊಬೈಲ್ನ ಫಿಕ್ಸ್ ಮಾಡೋದಕ್ಕೆ ಸ್ಪ್ರಿಂಗ್ ಗ್ರಿಪ್ನ ಅವರು ಕೊಟ್ಟಿದ್ದಾರೆ. ಓಕೆ, ನೀವೇನಾದ್ರು
ನೀವೇನಾರು ಈ ಟ್ರೈಪೋಡ್ಗೆ ನಿಮ್ಮ ಮೊಬೈಲ್ನ ನೀವು ಫಿಕ್ಸ್ ಮಾಡ್ತಾಯಿರ ಅಂದರೆ ಮೊಬೈಲ್ನ 50 mm 95 mm ಇರಬೇಕಾಗುತ್ತೆ. ಸೊ ಇದು ಇಲ್ಲಾಂದರೆ ಟ್ರೈಪೋಡಲ್ಲಿ ನಿಮಗೆ ಮೊಬೈಲ್ನ ಹಾಕೋಕ್ಕಾಗಲ್ಲ. ಹಾಗೆ ನೋಡ್ತಾ ಇರ್ಬೋದು ಬ್ಲೂಟೂತ್ ರಿಮೋಟಿಂದ ಹೇಗೆ ಕ್ಯಾಮ್ರಾ ಫೋಟೋ ಶಟ್ ಹಾಕಿರುವಂಥದ್ದು ಅಂತ ತುಂಬ ಚೆನ್ನಾಗಿದೆ. ಈಗ ವಿಡಿಯೋ ಕೂಡ ಸೆಲ್ಫಿ ಸ್ಟಿಕ್ಕಿಂದ ಮಾಡ್ತಾ ಇರುವಂಥದ್ದು. ರಿಸಲ್ಟ್ ನೋಡಿ ನೀವೇ, ಈ ರೀತಿಯಾಗಿ ರಿಸಲ್ಟ್ ಇರುವಂಥದ್ದು. ಸ್ವಲ್ಪ ಫಾಸ್ಟ್ ಮಾಡೀನಿ, ಸ್ವಲ್ಪ ಅಡ್ರ ವೀಡಿಯೋ ಮಾಡಿದ್ದೀನಿ, ಬಟ್ ಓಕೆ, ಟ್ರೈಪೋಡ್ ಈಸ್ ಬೆಸ್ಟ್ ಅಂತಲೇ ಅಂತೀನಿ. ಕರೆಕ್ಟಾಗಿ ಸಿಮ್ಯಾಟಿಕ್ ಬರುತ್ತೆ. ಓಕೆ, ಏನಿದೆ ಇದು ಟ್ರೈಪೋಡ್ ಏನಿದೆ, ಟ್ರೈಪೋಡ್ ಪ್ಲಸ್ ಸೆಲ್ಫಿ ಸ್ಟಿಕ್ ಏನಿದೆ, ನಿಮಗೆ ಇಲ್ಲೊಂದು ಮೌಂಟ್ ರೀತಿಯ ಒಂದು ಲೈಟ್ ಕೂಡ ಬರುವಂಥದ್ದು. ಸೊ ಅದು ಪ್ರೈಸ್ ರೇಂಜ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದು ಕೂಡ ನೀವು ಅಡಿಷ್ನಲ್ ಆಗಿ ಇದಕ್ಕೆ ಹಾಕೊಬಹುದು, ಇಲ್ಲಾಂದರೆ ನೀವು ಅದೇ ರೀತಿಯ ಡಿವೈಸ್ನ ಇಲ್ಲ ಮಾಡೆಲ್ನ ನೀವು ತರಿಸ್ಕೊಬಹುದು. ಈ ಆ್ಯಂಟಿ ಸ್ಲಿಪ್ಟ್ ಏನಿದೆ, ಇದು ಮೊಬೈಲ್ನ ಗ್ರಿಪ್ ಆ್ಯಂಟಿ ಸ್ಲಿಪ್ಟ್ ಏನಿದೆ, ಇದಕ್ಕೆ ರಬ್ಬರ್ ಪ್ಯಾಡ್ ಫಿನಿಶಿಂಗ್ ಕೂಡ ಬೇರೆ ಬೇರೆ ಮಾಡೆಲ್ಸ್ಗಳಲ್ಲಿ ಇರುತ್ತೆ. ಸೊ ಇದು ಕೂಡ ರಬ್ಬರ್ದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಈ ರೀತಿಯಾದ ಜಾಗದಲ್ಲಿ ನಿಮಗೆ ರಬ್ಬರ್ಡ್ ಸ್ಲಿಪ್ ಗ್ರಿಪ್ನ ಅವರು ಕೊಟ್ಟಿರ್ತಾರೆ, ಅಂದರೆ ಮೊಬೈಲ್ಗೆ ಗ್ರಿಪ್ ಇರಲಿ ಅಂತ. ಸೊ ಆ ರೀತಿಯ ಇರುವಂತಹ ಮಾಡೆಲ್ಸ್ಗಳು ಕೂಡ ಇರ್ತವೆ. ಅದು ಇಲ್ದಿರುವಂತಹ ಮಾಡೆಲ್ಸ್ಗಳು ಇರ್ತವೆ. ಈ ಲೈಟ್ ವೇಟ್ ಏನಿದೆ ಕಾಪರ್ ಫೈಬರ್ ವೇರಿಯಂಟಲ್ಲಿ ಕೂಡ ನಿಮಗೆ ಇರುವಂಥದ್ದು ಮಾಡೆಲ್, ಆ ವೇರಿಯಂಟಲ್ಲಿ ಕೂಡ ನಿಮಗೆ ಅದು ಸಿಗುತ್ತೆ. ಓಕೆ, ಈ ಡಿವೈಸ್ ಏನಿದೆ ಇದು ಅಂಡರ್ ವಾಟರ್ ಪ್ರೂಫಲ್ಲೂ ಬೇಕಂದರೆ ನೀವೊಂದು ಪ್ರೀಮಿಯಮ್ ಡಿವೈಸ್ ಮಾಡೆಲ್ನ ನೀವು ತೊಗೊಬೇಕಾಗುತ್ತೆ, ಪ್ರೀಮಿಯಮ್ ಮಾಡೆಲ್ನ ನೀವು ತೊಗೊಬೇಕಾಗುತ್ತೆ. ಇದು ಬಜೆಟ್ ಬಗ್ಗೆ ಮಾತಾಡಿದ್ರೆ, ನೀವೊಂದು ಬಜೆಟ್ನ ನೋಡ್ತಿದ್ದೀರಾ ಅಂದರೆ ಇದೊಂದು 250-200ರಿಂದ 400ವರೆಗೆ ಈ ಬಜೆಟ್ ಇರುವಂಥದ್ದು. ಅದೇ ನೀವು ಮಿಡ್ ಬಜೆಟ್ನ ನೋಡ್ತಿರೋದ್ರೆ 400ರಿಂದ 1200ವರೆಗೂ ಇದೆ. ಅದೇ ನೀವು ಅಲ್ಟ್ರಾ ಪ್ರೀಮಿಯಮ್ ಬಜೆಟ್ನ ನೋಡ್ತಿದ್ದೀರಾ ಅಂದರೆ 1200ರಿಂದ 2600 ಪ್ಲಸ್ ರೇಂಜ್ವರೆಗೂ ನಿಮಗೆ ಇರುತ್ತೆ. ಇದು ಆ ರೀತಿಯಾದಂತಹ ಟ್ರೈಪೋಡು. ಇದು ಒಂದು 400 to 700 ರೇಂಜಲ್ಲಿರುವಂಥದ್ದು. ಓಕೆನಾ, ನಿಮ್ಮ ನಿಮ್ಮ ಫ್ರೆಂಡ್ಲಿ ಬಜೆಟ್ಗೆ ನೀವು ಸ್ವಿಚ್ ಮಾಡ್ಕೊಬಹುದು ಈ ಟ್ರೈಪೋಡ್ಗೆ. ಸೊ ಹೇಗಿದೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರು ನೀವು ತೊಗೊಳ್ಳೋರಿದ್ದರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.